ನಮ್ಮ ಮಮ್ಮಿ ನನ್ನ ಮ್ಯಾ ಸಿಟ್ಟಿಗೆ ಒಂದು ಬಾಂಡೆ ತಿಕ್ಕ್ಯಾರ ಕೊಡತನ. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು. ಬರೀ ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಬುಧವಾರ ಮತ್ತು ಗುರುವಾರದ ಲಾಗ್ ಐತಿ. ಮತ್ತು ನಮ್ಮ ಲಾಗ್ ನಿಮ್ಗೆ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗಿದ್ರೆ ಇದು ಬುಧವಾರ ಬೆಳಗ್ಗೆ ಟೈಮ್ 6:30 ಆಗೈತೆ ನೋಡ್ರಿ. ನಾನು ಮನೆ ಕೆಲಸ ಸ್ವಲ್ಪ ಮಾಡಿಬಿಟ್ಟು ಇನ್ನು ತಲೆ ಇಕ್ಕೊಂಡು ಫಸ್ಟಿಗೆ ಬಿಸಿನೀರು ಕುಡಿದು ಜಳಕಕ್ಕೆ ಹೋಗಬೇಕು. ಬೆಳಗ್ಗೆ ಎದ್ದು ತಲೆ ಇಕ್ಕೊಳಿಕಂದ್ರೆ ಸ್ವಲ್ಪ ಇರಿಟೇಷನ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಮನೆ ಕೆಲಸದೊಳಗೆ ಫಸ್ಟಿಗೆ ಅದು ಹೊರಗಡೆ ನೀರು ಹಾಕೋದು, ರಂಗೋಲಿ ಹಾಕೋದನ್ನೇ ಕೆಲಸ ಆಗ್ಬಿಡ್ತೈತಿ. ಅದನ್ನೆಲ್ಲ ಮುಗಿದ್ಮೇಲೆ ಫಸ್ಟಿಗೆ ತಲೆ ಇಕ್ಕೊಂಡು ಹೆಣಲು ಹಾಕ್ಕೊಂಡ್ಬಿಟ್ಟು ಆಮೇಲೆ ಬಿಸಿನೀರು ಕುಡಿಬೇಕಂತಾರೆ. ಈ ರೀತಿ ನಾವು ಹೆಣಲು ಹಾಕೋದಂತೀವಿ, ಒಬ್ಬೊಬ್ರು ಜಡೆ ಹಾಕೋದಂತಾರು. ನೀವೇನಂತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾವಂತೂ ಹೆಣಲು ಹಾಕೋದಂತೀವಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ. ಈಗಿದ್ರೆ ನಾನು ತಲೆ ಇಕ್ಕೊಂಡ್ಬಿಟ್ಟು ಫಸ್ಟಿಗೆ ಒಂದು ಗ್ಲಾಸ ಬಿಸಿನೀರು ಕುಡಿಬೇಕಂತೇಳಿ ಸಬ್ಜಾ ಸೀಡ್ಸ್ನು ನೆನೆಸಿಟ್ಟಿದ್ದೆ ರೀ. ಮತ್ತು ನಿಂಬೆಹಣ್ಣು ಮತ್ತು ಸಬ್ಜಾ ಸೀಡ್ಸ್ ಹಾಕಿ ನಮ್ಮ ಮನೆಯವ್ರಿಗೆ ಅಷ್ಟು ಕೊಟ್ಬಿಟ್ಟು ನಾನು ಕುಡಿಬೇಕಂತಾರೆ. ನಮ್ಮ ಮನೆಯವ್ರು ಇದರಿಂದ ಎಷ್ಟು ಕಾಸ್ತಿ ನೀರು ಜಲ್ದಿ ಕೊಡೋಂತ ಅನಾಕತ್ತಿದ್ರು. ಬಿಸಿರೇ ಆಗಲಿ ನಿಂದ್ರಂತೇಳಿ ಅನಾಕತ್ತಿದ್ದೆ ರೀ. ಹೆಂಗೆ ನೋಡ್ರಿ, ಗಂಡ್ಮಕ್ಳಿಗೆ ಬಾಯಿ ಬಂತಿಲ್ಲೋ ಕೈಯಾಗ ಕೊಟ್ಟ ಬಿಡಬೇಕು, ಅಷ್ಟು ಅರ್ಜೆಂಟ್ ಮಾಡ್ತಾ ಇರ್ತಾರೋ. ಮತ್ತು ಎದ್ದು ಕೂಡಲೇ ನಮ್ಮ ಮನೆಯವ್ರಿಗಂತೂ ಚಿಂತೆ, ಬರೀ ಜಳಕ ಮುಗಿಸ್ಬಿಡು ಅಂದರೆ ನೀರು ಕಾಸಿ ಇಟ್ಬಿಟ್ಟಿರ್ತಾರೆ. ಜಳಕ ಮುಗಿಸು ಅದು ತಣ್ಣಗಾಗ್ತಾವ ಅಂತಿರ್ತಾರೆ. ಹಾಗಾಗಿ ನಾನು ಪಟ್ಟಂತೇಳಿ ನೀರು ಕುಡಿದು ಈಗಿದ್ರೆ ಜಳಕ ಮುಗಿಸಿದ್ದೇವ್ರಿ. ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ಇವಾಗ ಟೈಮ್ 7 ಗಂಟೆ ಆಗೈತಿ. ನಮ್ಮ ಮನೆಯವರು ನಾಷ್ಟವಲ್ಲಂತ ಹಂಗೆ ಹೊರಗಡೆ ಹೋಗೋರದಾರಂತ, ಸ್ವಲ್ಪ ಕೆಲಸ ಐತಂತ ಬರೀ ಬ್ಲ್ಯಾಕ್ ಕಾಫಿ ಮಾಡಿಕೊಡು ಅಂತಂದ್ರು. ಹಾಗಾಗಿ ಈ ಕಡೆ ಬ್ಲ್ಯಾಕ್ ಕಾಫಿ ಮಾಡಬೇಕಂತ ಸ್ವಲ್ಪ ಸಕ್ಕರೆ ಹಾಕಿ ನೀರನ್ನು ಬಿಸಿಗೆ ಇಟ್ಟಿದ್ದೀನಿ ರೀ. ಮತ್ತು ಈ ಕಡೆ ರವೆ ಹುರಿಬೇಕಂತೇಳಿ ಅದನ್ನ ತೆಗ್ಯಾಕೆ ಹೋದೆ. ಕೆಳಗಡೆನೇ ಚೆಲ್ ಬಿಡುತ್ತೆ ನೋಡ್ರಿ. ಅಂದರೆ ಏನಾರೇ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಏನಾರ ಒಂದು ಮಾಡಿಬಿಡ್ತೀವಿ. ಮತ್ತು ಅವಾಗಿಂದ ಅವಾಗ ಅದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚಲೋ ಅನ್ಸುತ್ರಿ. ಇಲ್ಲಾಂದ್ರೆ ಮತ್ತೆ ಅದ್ರ ಮೇಲೆ ನೀರು ಬಿದ್ದುಬಿಟ್ಟು ಅದನ್ನ ಜಿಗಿಟಾಗಿ ಹತ್ಕೊಂಡ್ಬಿಟ್ಟು ಅದು ಕ್ಲೀನ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಅವಾಗನ ಅದನ್ನೆಲ್ಲ ರವಾನ ತೆಗೆದ್ಬಿಟ್ಟು ಇದ್ರೆ ಬ್ಲ್ಯಾಕ್ ಕಾಫಿ ಮಾಡೋಕ್ಕೆ ಬಿಸಿನೀರು ಏನು ಇಟ್ಟಿದ್ದಲ್ರಿ, ಕಾಫಿ ಪುಡಿ ಹಾಕಿಬಿಟ್ರೆ ಆಯಿತು. ಇದು ಬ್ಲ್ಯಾಕ್ ಕಾಫಿ ರೆಡಿ ಆಗುತ್ತೆ ನೋಡ್ರಿ. ಈಗಿದ್ರೆ ನಾಷ್ಟನೂ ಮುಗಿಸ್ಬಿಟ್ಟು ನಮ್ಮ ಮನಗಂತೇಳಿ ಐಸ್ ಕ್ರೀಮ್ ಮಾಡಿ ಇಟ್ಟಿದ್ದೆ ಅಲ್ರಿ ನಿನ್ನೆ. ಆಲ್ರೆಡಿ ಇದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ತೆಗೆದ್ಬಿಟ್ಟು ಟೇಸ್ಟ್ ಮಾಡಿದ್ವಿ ಮತ್ತು ಮನಗೂ ಕೊಟ್ಟೆ ರೀ. ಈಗಿದ್ರೆ ಮಧ್ಯಾಹ್ನ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಸಿಂಪಲ್ಲಾಗೆ ಮೊಳಕೆ ಕಾಳು ಗ್ರೇವಿ ಮಾಡ್ಕೋಬೇಕಂತವ್ರಿ. ಈ ರೀತಿ ಗ್ರೇವಿ ಮಾಡಿಬಿಟ್ರೆ ನೀವು ರೊಟ್ಟಿಗಾಗಲಿ, ಚಪಾತಿಗಾಗಲಿ ಮತ್ತು ದೋಸಾಗೂ ತಿನ್ಬೋದ್ರಿ. ಮತ್ತು ಏನೂ ಇಲ್ಲಾಂದ್ರೆ ಬಿಸಿ ಅನ್ನ ಅಥವಾ ಚುಮ್ಮರಿಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ಭಾಳ ಮಸ್ತ್ ಹತ್ತೈತ್ರಿ. ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ ಆಗಿತ್ತು. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡಿ ಕೊಡ್ಬೇಕು ನೋಡ್ರಿ. ಇನ್ನು ಮೊಳಕೆ ಕಾಳನ್ನ ಎತ್ತಿಟ್ಟಿದ್ದೀನಿ, ಮಾಡಬೇಕು. ಈಗಿದ್ರೆ ಒಂದಿಷ್ಟು ಕಡ್ಲೆಕಾಳು ಮತ್ತು ಹೆಸರು ಕಾಳನ್ನ ಮೊಳಕೆ ಹಾಯಿಸಿದ್ದನ್ನು 1-2 ಸಲ ನೀರು ಹಾಕಿಬಿಟ್ಟು ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹಣ್ಣು, ಅರಿಶಿನ ಪುಡಿ ಹಾಕಿ ಬೆನ್ಸಾಕಿ ಇಡ್ತಿದ್ರಿ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಕುಕ್ಕರೊಳಗೆ ಬೆನ್ಸ್ಕೊಂಬಿಟ್ರೆ ಏನಾಗುತ್ತಲ್ಲ ಜಾಸ್ತಿ ಮೆತ್ತಗಾಗ್ಬಿಡ್ತಾವೆ ಕಾಳು. ಅದಕ್ಕಾಗಿ ಈ ರೀತಿ ಓಪನ್ನಾಗಿಯೇ ಮೊಳಕೆ ಕಾಳು ಕುದಿಸ್ಬಿಟ್ರೆ ಬೆಸ್ಟ್ ನೋಡ್ರಿ. ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಒಂದು 3-4 ನಿಮಿಷ ಒಳಗಡೆ ಬೆಂದು ಬಿಡ್ತಾವೆ. ಹಾಗಾಗಿ ಅದನ್ನ ಆ ಕಡೆ ಕಾಳನ್ನು ಬೆನ್ಸಾಕಿಟ್ಬಿಟ್ಟು ಈ ಕಡೆ ಚಪಾತಿ ಹಿಟ್ಟಷ್ಟೇ ಕಲಿಸಿಟ್ಬಿಡ್ತೀನಿ ರೀ. ಚಪಾತಿ ಪಲ್ಯ ಅಷ್ಟು ಮಾಡಿಬಿಟ್ರೆ ಸಾಕಾಗುತ್ತೆ. ಅನ್ನ ಅಂತೇನು ಮಾಡೋಕ್ಕೆ ಹೋಗಂಗಿಲ್ಲ. ಬಿಸಿ ಚಪಾತಿ ಮತ್ತು ಮೊಳಕೆ ಕಾಳು ಗ್ರೇವಿ ಉಣ್ಣಾಕೆ ಬರುತ್ತಂತೆ. ಆ ಕಡೆ ಅದು ಕಾಳನ್ನು ಬೆನ್ಸಾಕಿಟ್ಬಿಟ್ಟು ಈ ಕಡೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ನೋಡ್ರಿ. ಮತ್ತು ಅದಕ್ಕೆ ಬರೀ ನಾನು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದು. ಆ್ಯಕ್ಚುಲಿ ಇವತ್ತು ಬುಧವಾರ ಕಾಯಿಪಲ್ಯಕ್ಕೆ ಹೋಗೋದಾಗಿಲ್ಲ ರೀ. ಯಾಕಂದ್ರೆ ರೀ ನಮ್ಮ ಮನೆಯವರು ಬೆಳಗ್ಗೆನೇ ಹೋಗ್ಯಾರಲ್ರಿ. ಮತ್ತು ನಾನು ಹೋಗಿ ತರಬೇಕಂದ್ರೆ ಆಟೋಕ್ಕೆ ಹೋಗೋದು ಇಲ್ಲಂತೂ ಸಾಧ್ಯನೇ ಇಲ್ಲ ರೀ. ಇಷ್ಟು ದೂರ ಮನೆ ಇದ್ಬಿಟ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ.
ಹಾಗಾಗಿ ಕಾಯಿಪಲ್ಯ ಇಲ್ಲಾರನೇ ಅಂದರೆ ಟೊಮೊಟೊ ಉಳ್ಳಾಗಡ್ಡಿ ಅಷ್ಟು ಇದ್ಬಿಟ್ರೆ ಏನಾದರೂ ಮಾಡ್ಕೋಬೋದು. ಉಳ್ಳಾಗಡ್ಡಿನೂ ಖಾಲಿಯಾಗಿದ್ದು ರೀ, ಹಾಗಾಗಿ ನಾನು ಬೆಳ್ಳುಳ್ಳಿ ಹಾಕಿಬಿಟ್ಟು ಹೆಸರು ಕಾಳು ಗ್ರೇವಿ ರೆಡಿ ಮಾಡ್ಕೊಳಕತ್ತಿದ್ದು ನೋಡಿರಿ. ಉಳ್ಳಾಗಡ್ಡಿ ಇದ್ಬಿಟ್ರೆ ಉಳ್ಳಾಗಡ್ಡಿನೂ ಸಣ್ಣಗೆ ಕಟ್ ಮಾಡಿ ಹಾಕ್ಬೋದು, ನನ್ನ ಕಡೆ ಇಲ್ಲ ಅಂತೇಳಿ ನಾನು ಸ್ಕಿಪ್ ಮಾಡಿದ್ದೀನಿ. ಈಗಿದ್ರೆ ನನ್ನದು ಹೆಸರು ಕಾಳನ್ನ ಬೆನ್ಸ್ಕೊಂಡು ಇಟ್ಕೊಂಡ್ಮೇಲೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರ್ಬೇವು ಸೊಪ್ಪು ಮತ್ತು ಕುಟ್ಟಿದ ಬೆಳ್ಳುಳ್ಳಿ, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ರೀ, ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಹಾಕಿದ್ದು. ನೀವು ಹಸಿಮೆಣ್ಸಿನ್ಕಾಯಿ ಅಥವಾ ಕೆಂಪು ಖಾರದ ಪುಡಿ ಆದ್ರೂ ಹಾಕ್ಬೋದು. ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 3 ಟೊಮೊಟೊನ ರುಬ್ಬಿಬಿಟ್ಟು ಹಾಕಿದ್ದೀನಿ ರೀ. ಅಡುಗೆಗೆ ಯಾವಾಗಲೂ ಕಟ್ ಮಾಡಿ ಟೊಮೊಟೊ ಹಾಕೋಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಅದು ಸೊಪ್ಪಿನ ತಿನ್ನೋ ಮುಂದಾಗ ಎತ್ತಿಡಾಕ ಒಲ್ ಅನ್ಸುತ್ತಲ್ರಿ, ಹಾಗಾಗಿ ರುಬ್ಬಿ ಹಾಕಿಬಿಟ್ರೆ ಬೆಸ್ಟ್ ಅನಿಸುತ್ತೆ. ಈಗ ಟೊಮೊಟೊ ಪೇಸ್ಟ್ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಕೊಂಡ್ಮೇಲೆ ಕುದಿಸಿಟ್ಟಿದ್ದ ಹೆಸರು ಕಾಳನ್ನ ಹಾಕಬೇಕ್ರಿ. ಸ್ವಲ್ಪ ಹೆಸರು ಕಾಳನ್ನ ಏನೈತಲ್ಲ ಅದ ಟೊಮೊಟೊ ರುಬ್ಬಿದ್ದ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಈ ರೀತಿ ತರಿಯಾಗಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಅದು ಗ್ರೇವಿ ಏನೈತಲ್ಲ ತಿಕ್ಕಾಗಿ ಬರುತ್ತೆ ರೀ. ಅದಕ್ಕಾಗಿ ಸ್ವಲ್ಪ ಹೆಸರು ಕಾಳನ್ನ ರುಬ್ಬಿಬಿಟ್ಟು ಇದಕ್ಕನ ಮಿಕ್ಸ್ ಮಾಡಾಕಂತೀನಿ ನೋಡಿರಿ. ಹೆಸರು ಕಾಳು ಮಿಕ್ಸ್ ಮಾಡಿ ಹಾಕಕ್ಕೆ ಆಗ್ಲಿಕ್ಕಂದ್ರೆ ಸ್ವಲ್ಪ ನೀವು ಅದು ಒಗ್ಗರಣೆ ಹಾಕೋ ಮುಂದಾಗ 1-2 ಚಮಚದಷ್ಟು ಕಡ್ಲಿ ಹಿಟ್ಟರನ್ನು ಹಾಕಿಬಿಟ್ಟು ಹುರ್ಕೋಬೋದು ರೀ, ಅವಾಗೂ ಚಲೋ ಆಗ್ತೈತಿ. ಈಗಿದ್ರೆ ನನಗೆ ಅದಕ್ಕೆ ಎಷ್ಟು ಬೇಕಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು 1-2-3 ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ. ಇದಕ್ಕೆ ಸ್ವಲ್ಪ ಮೆಂತ್ಯ ಪಲ್ಯ ಅಥವಾ ಸಬ್ಸಿ ಪಲ್ಯ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗುತ್ತೆ ರೀ. ನನ್ನ ಕಡೆ ನಾನು ಒಣಗಿಸ್ಬಿಟ್ಟು ಇಟ್ಟಿರ್ತೀನಿ ಮೆಂತ್ಯ ಪಲ್ಯ ರೀ ಯಾವಾಗಲೂ, ಅದನ್ನ ಸ್ವಲ್ಪ ಮೆಂತ್ಯ ಪಲ್ಯ ಹಾಕಿದ್ದೀನಿ ನೋಡಿರಿ. ಹಸಿದಿದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಒಣಗಿಸ್ಬಿಟ್ಟು ಇಟ್ಟಿದ್ರೆ ಅದನ್ನೂ ಹಾಕ್ಬೋದು ನೋಡಿರಿ. ಆ್ಯಕ್ಚುಲಿ ಮೆಂತ್ಯ ಪಲ್ಯ ಒಣಗಿದ್ದಾಗಲಿ ಹಸಿದಾಗಲಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ರಿ. ಎಲ್ಲ ಅಡುಗೆಗೆ ಸ್ವಲ್ಪ ಹಾಕಿಬಿಟ್ರೆ ಟೇಸ್ಟ್ನೂ ಚಲೋ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಇವತ್ತು ಒಣಗಿರೋ ಮೆಂತ್ಯ ಪಲ್ಯ ಮತ್ತು ಒಣಗಿರೋ ಕೊತ್ತಂಬರಿ ಸೊಪ್ಪು ಹಾಕಿನೇ ಅಡುಗೆ ಮಾಡ್ಕೊಳಕತ್ತಿದ್ದು. ಎರಡು ಸ್ವಲ್ಪ ಹಾಕಿಬಿಟ್ಟು ಇನ್ನು ಸ್ವಲ್ಪ ಬೆಲ್ಲ ಬೇಕಂದ್ರೆ ಹಾಕ್ಬೋದು, ಇಷ್ಟ ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು ರೀ. ಬೆಲ್ಲ ಹಾಕಿ 1-2 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕು ನೋಡಿರಿ. ಈಗ ಮಸ್ತಾಗಿ ಗ್ರೇವಿ ರೆಡಿ ಆಗೈತೆ ನೋಡಿರಿ. ನೀವು ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೂ ದೋಸಾಕ್ಕೂ ತಿನ್ಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ. ಇನ್ನೂ ತನಕ ಯಾರೆಲ್ಲ ಈ ರೀತಿ ಮಾಡಿಲ್ಲಲ್ಲ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ, ಭಾಳ ಮಸ್ತ್ ಬರುತ್ತೆ. ನಮ್ಮ ಮನ್ಯಾಗಂತೂ ಎಲ್ಲರಿಗೂ ಇಷ್ಟ ಈ ರೀತಿ ಮಾಡಿಕೊಡ್ರಿ ರೀ. ಅಂದರೆ ನಾವು ಯಾವಾಗಲೂ ಮೊಳಕೆ ಕಾಳನ್ನ ಬರೀ ಒಗ್ಗರಣೆ ಹಾಕಿ ಎತ್ತಿಟ್ಬಿಡ್ತೀವಿ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ರೀ ಮೊಳಕೆ ಕಾಳನ್ನ ಉಳ್ಳಾಗಡ್ಡಿ ಟೊಮೊಟೊ ಹಾಕಿ ಒಗ್ಗರಣೆ ಹಾಕ್ತಾರೆ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಮಾಡಿಬಿಟ್ರೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ನು ಮತ್ತು ರುಚಿ ಅನ್ಸುತ್ತೆ ನೋಡಿರಿ. ಈಗಿದ್ರೆ ಅದು ಮೊಳಕೆ ಕಾಳನ್ನ ಗ್ರೇವಿ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಗುತ್ತೆ ನೋಡಿರಿ. ಮಧ್ಯಾಹ್ನದಾಗ ಅಡುಗೆ ಮಾಡೋಕ್ಕೆ ಯಾವಾಗ ಸ್ವಲ್ಪ ಬೇಸರ ಅಂತ ಅನಿಸುತ್ತೆ, ಆದ್ರೂ ಮಾಡಲೇಬೇಕಲ್ರಿ. ಬಿಸಿ ತಿಂದಷ್ಟು ಒಳ್ಳೇದು ಅನಿಸುತ್ತೆ ಮತ್ತು ಟೇಸ್ಟ್ನೂ ಇರುತ್ತೆ ನೋಡಿರಿ. ಅವಾಗೆಲ್ಲ ಅಂತಿದ್ರು ಬಿಸಿದ 3 ಮಂದಿ ಆರಿದ್ದು 6 ಮಂದಿ ಅಂಥೇಳಿ. ಅಂದರೆ ಬಿಸಿಯದು ನಾವು 3 ಮಂದಿ ತಿಂದಷ್ಟು ಆರಿದ್ಮೇಲೆ ಅದನ್ನ 6 ಮಂದಿ ತಿಂತಾರಂತೇಳಿ. ಅದಕ್ಕೆ ಅನ್ನೋದು ಯಾವಾಗಲೂ ಅಡುಗೆ ಸ್ವಲ್ಪ ಬಿಸಿಯದೇ ಇದ್ಬಿಟ್ರೆ ಬೆಸ್ಟ್ ಅಂತೇಳಿ. ಇವಾಗ ಮೊಳಕೆ ಕಾಳು ಗ್ರೇವಿ ಅಷ್ಟೇ ಮಾಡಿದ್ದಿಲ್ಲ, ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಬೆಸ್ಟ್. ಮಧ್ಯಾಹ್ನ ಟೈಮ್ದಾಗ ಉಪ್ಪಿನಕಾಯಿ ತಿನ್ನೋದು ಚಲೋ ರೀ, ಆದರೆ ನಮ್ಮ ಮನೆಯೊಳಗೆ ಜಾಸ್ತಿ ಯಾರೂ ತಿನ್ನಂಗಿಲ್ಲ. ನನಗೆ ಸ್ವಲ್ಪ ಇಷ್ಟ ಆಗುತ್ತಾ ಅವಾಗವಾಗ ತಿಂತಾ ಇರ್ತೀನಿ. ನಾನು ಮನೆಯೊಳಗೆ ಮಾಡಿದ ನಿಂಬೆಕಾಯಿ ಉಪ್ಪಿನಕಾಯಿ ರೀ, ಇದು ಭಾಳ ಮಸ್ತ್ ಐತಿ. ಅದನ್ನ ಈಗ ಹಚ್ಕೊಂಡ್ಬಿಟ್ಟು ಇನ್ನು ಮಸ್ತಾಗೆ ಊಟ ಮಾಡೋದು ನೋಡಿರಿ. ಊಟ ಎಲ್ಲ ಮುಗೀತು. ಇವಾಗ ಟೈಮ 6:30 ಆಗೈತೆ ನೋಡಿರಿ. ಇಷ್ಟು ತನಕ ಸುಮ್ಮನೆ ಕುಂತಿದ್ದೆ. ಈಗಿದ್ರೆ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚನಂತೇಳಿ ಹಚ್ಚಾಕಂತೀನಿ ನೋಡಿರಿ. ಹೊತ್ತು ಮನೆಗೆ ಬಿಜಾಪುರದಾಗಂತೂ ಕರೆಂಟ್ ಭಾಳ ತೆಗಿತಾರು. ಅಂದರೆ ಇವಾಗ ಮಳೆ ಗಾಳಿ ಸ್ಟಾರ್ಟ್ ಆಗುತ್ತಲ್ರಿ, ಹಾಗಾಗಿ ಕರೆಂಟನೇ ಇರಲ್ಲ. 5-6 ಗಂಟೆ ಮೇಲೆ ತೆಗೆದುಬಿಟ್ರಲ್ಲ 7 ಗಂಟೆ 8 ಗಂಟೆ ತನಕ ಬರ್ತಾವೆ. ಒಂದೊಂದ್ಸಲ ಲೇಟಾಗಿನೂ ಬರ್ತಾವ್ರಿ. ಕರೆಂಟು ಇದ್ದಿತ್ತಿಲ್ಲ ಮತ್ತು ಟೈಮ್ನು 6:30 ಆಗಿತ್ತು. ಸ್ವಲ್ಪ ಹೊತ್ತು ಮುಳುಗಿದ ಕೂಡಲೇ ಕತ್ಲೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ರಿ, ಜಲ್ದಿನೇ ದೀಪ ಹಚ್ಬಿಟ್ರೆ ಆಯ್ತಂತೇಳಿ ಈಗ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಕಂತೀನಿ ನೋಡಿರಿ. ಯಾವಾಗಲೂ ಹೊತ್ತು ಮಣಿಗೆ ಅಥವಾ ಬೆಳಗ್ಗೆ ಎದ್ದು ಕೂಡಲೇ ದೇವ್ರ ಮುಂದೆ ದೀಪ ಹಚ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ಸುತ್ತೆ ರೀ. ಮತ್ತು ಧೂಪ ಅಥವಾ ಉದಿನ ಕಡ್ಡಿ ಹಚ್ಬಿಟ್ರೆ ಅದ್ರ ಸ್ಮೆಲ್ನು ಮನಸ್ಸಿಗೆ ಏನೋ ಒಂಥರ ಬೆಸ್ಟ್ ಅಂತ ಅನ್ಸುತ್ತೆ. ಹಂಗಾಗಿ ಆದಷ್ಟು ಹೊತ್ತು ಮುಳುಗಿದ ಕೂಡಲೇ ದೇವ್ರ ಮುಂದೆ ದೀಪ ಹಚ್ಚಿ ಧೂಪ ಹಚ್ಚೋದು ಬೆಸ್ಟ್ ನೋಡಿರಿ. ಈಗ ನಾನು ಅದನ್ನೇ ಮಾಡಾಕತ್ತಿದ್ದು. ಹೆಣ್ಮಕ್ಳಿಗೆ ಹಂಗೆ ನೋಡಿರಿ, ಯಾವಾಗಲೂ ಮನೆ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೀವಿ. ಅಂದರೆ ನಾನು ಒಬ್ಬಕ್ಕೇ ಮಾಡ್ತಾ ಇರಲ್ರಿ, ಎಲ್ಲ ಹೆಣ್ಮಕ್ಳು ಅಷ್ಟೇ ಮನೆ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೀವಿ. ಆದರೆ ಗಂಡು ಮಕ್ಕಳು ಹೊರಗಡೆ ಹೋಗ್ಬಿಟ್ರೆ ಮನೆಗೆ ಬರೋದು ಯಾವಾಗೋ ಏನು ಗೊತ್ತಾಗಂಗಿಲ್ಲ ರೀ. ಟೈಮ್ ಅಂತೂ ಅವ್ರಿಗೆ ಇಂಪಾರ್ಟೆಂಟ್ ಅನ್ಸಂಗೆ ಇಲ್ಲ. ನಮ್ಮ ಮನೆಯವರು ಹಂಗೆ ನೋಡಿರಿ, ಯಾವಾಗ
ಒಂದೊಂದು ಸಲ ಅಂತೂ 10-11 ಗಂಟೆ ಆದ್ರೂ ಮನೆಗೆ ಬರ್ಬೇಕನ್ನೋ ವಿಚಾರ ಇರೋಂಗಿಲ್ಲ ರೀ. ಗಂಡು ಮಕ್ಕಳು ಹೊತ್ತು ಮುಳುಗಿದ ಕೂಡಲೇ ಮನೆಗೆ ಬರ್ಲಿಕ್ಕಂದ್ರೆ ಏನೋ ಒಂಥರ ಟೆನ್ಷನ್ ಅನಿಸ್ತಾ ಇರ್ತೈತಿ. ನನಗೂ ಹಂಗೆ ನೋಡ್ರಿ, ನಮ್ಮ ಮನೆ ಬೇರೆ ಸ್ವಲ್ಪ ಔಟ್ಸೈಡ್ ಐತಲ್ಲ, ಅದಕ್ಕಾಗಿ ಹೊತ್ತು ಮುಳುಗಿದ ಕೂಡಲೇ ಮನೆಗೆ ಬರ್ಲಿಕ್ಕಂದ್ರೆ ಭಾಳ ಟೆನ್ಷನ್ ಅಂತ ಅನಿಸ್ತಾ ಇರ್ತೈತಿ ನನಗೆ. ಈಗಿದ್ರೆ 7:30 ಆಗಿತ್ತು ರೀ, ಎಲ್ಲ ಬಾಗಿಲ ಲಾಕ್ ಮಾಡಿಬಿಟ್ರೈತಂತೆ. ಲಾಕ್ ಮಾಡಾಕಂತೀನಿ ನೋಡ್ರಿ, ಒಗೆದು ಹಾಕಿದ ಅರ್ಬಿನೂ ಎಲ್ಲ ತಕ್ಕೊಂಡ್ಬಿಟ್ಟು ಗೇಟ್ ಹಾಕಿ ಲಾಕ್ ಹಾಕಿಬಿಟ್ರೆ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ. ಹಿಂದಿಂದ ಡೋರ್ ಇದು ಅಂದರೆ ಅದು ಮುಂದಾದ್ರೆ ಏನೋ ಕ್ಯಾಮ್ರಾ ಐತಿ, ಏನೋ ಅಂಜಿಕೆ ಬರೋಂಗಿಲ್ಲ ರೀ. ಮತ್ತು ಮುಂದೆ ಮನಿನೂ ಐತಲ್ಲ, ಹಿಂದೂ ಮನಿನೂ ಇಲ್ಲ, ಮತ್ತು ಸ್ವಲ್ಪ ಕತ್ಲಿ ಥರ ಇರುತ್ತೆ, ಅದಕ್ಕೆ ಅಂಜಿಕೆ ಬರುತ್ತಂತೆ. ಅವ್ರು ಇದ್ದಿತ್ತಿಲ್ಲ ಅಂದರೆ ಜಲ್ದಿನೇ ಬಾಗಿಲ ಹಾಕಿಬಿಡ್ತೀನಿ ರೀ. ಅವ್ರು ಇದ್ರೆ ಅಂಜಿಕೆ ಬರೋಂಗಿಲ್ಲ, ಅಷ್ಟೊಂದು ಭಯ ಅಂತ ಅನ್ಸಂಗಿಲ್ಲ. ಅವ್ರು ಇರ್ಲಿಕ್ಕಂದ್ರೆ ಇದೇ ರೀತಿ ಅನಿಸ್ತಾ ಇರ್ತೈತಿ. ಮತ್ತು ಏನು ಊಟ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ರೀ. ಅವರು ಇನ್ನೂ ಬಂದಿದ್ದಿಲ್ಲ, ಇವತ್ತಂತೂ ರಾತ್ರಿ 11:30 ಆಗಿತ್ತು ಅನ್ಸುತ್ತೆ, ಅವಾಗ ಬಂದಿದ್ರು. ಹಾಗಾಗಿ ನನಗೂ ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಹಂಗೆ ಮನ್ಕೊಳಕತ್ತಿದ್ದೆ. ಮನೆಯೊಳಗಂತೂ ಫುಲ್ ಇರುವಿ ಆಗ್ಬಿಟ್ಟವ್ರಿ. ಇಷ್ಟು ಟೆನ್ಷನ್ ಅಂತ ಅನ್ಸಾಕತ್ತಿತ್ತಲ್ಲ, ಪೂರ್ತಿ ಮನೆಯೆಲ್ಲ ಕಪ್ಪಿರುವಿ ತುಂಬಿಬಿಟ್ಟವು. ನಾವೆಲ್ಲ ತಿರುಗಾಡ್ಬಿಟ್ರೆ ಎಲ್ಲ ಕಾಲಾಗ ಸಿಕ್ಬಿಟ್ಟು ಸಾಯ್ತಾವಂತ ನಾವು ಅಂತೀವಿ, ಬಟ್ ಅವು ಈ ರೀತಿ ಎಲ್ಲ ಕಡೆ ತಿರ್ಗಾಡಕ್ಕೆ ಸ್ಟಾರ್ಟ್ ಮಾಡ್ಯಾವ್ರಿ. ಇಲ್ಲಂತೂ ಇಷ್ಟು ಬಾಕ್ಲ ಹತ್ರ ತುಂಬಿಬಿಟ್ಟವ್ರಿ, ಅಂದರೆ ಕಾಲಿಡಾಕ ಜಾಗ ಇಲ್ಲ, ಅಷ್ಟು ಈ ರೀತಿ ತುಂಬ್ಕೊಂಡವು. ಇದು ಒಳ್ಳೆಯದು ಏನೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ರೀತಿ ಎಲ್ಲ ಕಡೆ ಕಪ್ಪಿರುವಿ ತುಂಬಿಬಿಟ್ಟವ್ರಿ. ಮತ್ತು ಈ ಕಡೆ ಎಲ್ಲ ಅದು ಏನಂತಾರೆ ಬಾಗಿಲು ಸಂಧಿ ಒಳಗಿಂದು ಉಸುಕೆಲ್ಲ ತೆಗೆದ್ಬಿಟ್ಟು ಹಾಕಾಕತ್ತಿದ್ದು. ಅದಕ್ಕೆ ಪೌಡ್ರ್ ಹಾಕೋಕ್ಕೂ ಮನ್ಸಾಗಂಗಿಲ್ಲ ರೀ, ಎಲ್ಲ ಸತ್ತು ಬೀಳ್ತಾವಂತೇಳಿ. ಹಂಗಾಗಿ ಹಂಗೆ ಬಿಟ್ಟಿದ್ದು. ಇನ್ನೂ ಇಡೋನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು ನೋಡ್ರಿ. ಇದು ಗುರುವಾರ ಬೆಳಗ್ಗೆ ಟೈಮ್ ಇದ್ರೆ 7 ಗಂಟೆ ಆಗೈತಿ. ಗುಬ್ಬಚ್ಚಿ ಕಾಳು ಹಾಕಿದ ಕೂಡಲೇ ಎಷ್ಟು ಮಸ್ತಾಗೆ ತಿಂತಾವೆ ನೋಡ್ರಿ. ವೆರೈಟಿ ಕಲರ್ ಗುಬ್ಬಚ್ಚಿ ಅದಾವು. ಮೊಬೈಲ್ದಾಗ ಅಷ್ಟು ಕ್ಲಿಯರಾಗಿ ಕಾಣಿಸಂಗಿಲ್ಲ, ಆದ್ರೂ ರಿಯಲಾಗಿ ನೋಡಕ್ಕೆ ಭಾಳ ಮಸ್ತ್ ಅನ್ನಿಸ್ತಾವ್ರಿ. ಬೆಳಗ್ಗೆ ಅಂತೂ ಅದು ನೋಡ್ಕೊಂತ ನಿಂತ್ಬಿಟ್ರೆ ಯಾವ ಕೆಲಸ ಮಾಡೋಕೆ ಮನಸ್ಸು ಬರೋಂಗಿಲ್ಲ, ಆದ್ರೂ ಕೆಲಸ ಮಾಡಲೇಬೇಕಲ್ರಿ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಜಳಕನೂ ಮುಗಿಸಿ ಇನ್ನು ನಮ್ಮ ಮನೆಯವ್ರು ಪೂಜೆನೂ ಮಾಡಿದರು. ಇನ್ನು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ಬೆಳಗ್ಗೆ ಎದ್ದು ಜಳಕ ಆದ ಕೂಡಲೇ ಫ್ರೆಶ್ ಅಂತ ಅನ್ಸುತ್ತೆ. ಹಾಗಾಗಿ ಎದ್ದು ಕೂಡಲೇ ಎಲ್ಲ ಕೆಲಸ ಮುಗಿಸಿ ಜಳಕ ಮುಗಿಸಿ ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು ನೋಡ್ರಿ. ಚೌಳಿಕಾಯಿನ ಕುದ್ಸಾಕಿಟ್ಟಿನಿ, ಸ್ವಲ್ಪ ಬಿರುಸ್ನೂ ಇದ್ದು ಮತ್ತು ಭಾಳ ದಿವಸ ಆಗಿತ್ತಲ್ರಿ ತಂದು. ಅಂದರೆ ಬುಧವಾರ 8 ದಿವಸ, ಇವತ್ತು 9 ದಿವಸ ಆಗಿತ್ತು. ಅದಕ್ಕಾಗಿ ಹುರಿದು ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ, ಅದು ಕುದಿಸ್ಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಆಗುತ್ತಂತೇಳಿ ಚೌಳಿಕಾಯಿನ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು 4-5 ನಿಮಿಷ ಕುದಿಸಿ ಎತ್ತಿ ಇಟ್ಕೊಂಡಿದ್ದೀನಿ ರೀ. ಈಗಿದ್ರೆ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸ್ವೆ ಮತ್ತು ಕರ್ಬೇವಿನ ಸೊಪ್ಪು, ಕುಟ್ಟಿದ್ದ ಬೆಳ್ಳುಳ್ಳಿ ರೀ. ಉಳ್ಳಾಗಡ್ಡಿನೂ ಹಾಕ್ಬೋದು, ನನ್ನ ಕಡೆ ಉಳ್ಳಾಗಡ್ಡಿ ಇಲ್ಲಂತ ನಾನು ಸ್ಕಿಪ್ ಮಾಡಿದ್ದೀನಿ. ಇನ್ನು ಉಳ್ಳಾಗಡ್ಡಿ ತರೋ ಮಟ್ಟ ಬೆಳ್ಳುಳ್ಳಿ ಹಾಕಿಬಿಟ್ಟೇ ಮಾಡೋದು ನೋಡ್ರಿ, ಟೇಸ್ಟ್ ಆಗುತ್ತೆ. ಹಾಗಾಗಿ ಜೀರಿಗೆ, ಸಾಸ್ವೆ, ಕುಟ್ಟಿದ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಹಾಕಬೇಕ್ರಿ. ನೀವು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮಾಡ್ಕೋಬೋದು. ಈ ರೀತಿ ಮಹಾರಾಷ್ಟ್ರ ಸ್ಟೈಲ್ ಒಳಗೆ ಭಾಳ ಜನ ಮಾಡ್ತಾರೆ. ಅಂದರೆ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಇಲ್ಲ. ನಾನು ಮಹಾರಾಷ್ಟ್ರ ಒಳಗೆ ಮಾಡಿದ್ದನ್ನ ನೋಡಿದ್ದೀನಿ ಮತ್ತು ತಿಂದಿದ್ದೀನಿ. ಭಾಳ ಮಸ್ತ್ ಇರುತ್ತೆ. ಯಾಕಂದ್ರೆ ಅವರು ರೊಟ್ಟಿ ದಪ್ಪ ಮಾಡ್ತಾರಲ್ಲ, ದಪ್ಪ ರೊಟ್ಟಿ ಸಂಗಟ ಅದು ಡ್ರೈ ಪಲ್ಯ ಇದ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ. ಅದಕ್ಕಾಗಿ ಏನೇ ಪಲ್ಯ ಮಾಡಿಬಿಟ್ರೆ ಅವರು ಗ್ರೇವಿ ಥರನೇ ಮಾಡೋದು. ಹೀಗಿದ್ರೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿಬಿಟ್ಟು ರುಬ್ಬಿಟ್ಟಿದ್ದ ಟೊಮೆಟೊ ರೀ. ಯಾವುದೇ ಅಡುಗೆಗೆ ಟೊಮೆಟೊ ರುಬ್ಬಿ ಹಾಕಿ ಮಾಡಿಬಿಟ್ರೆ ಟೇಸ್ಟ್ ಸ್ವಲ್ಪ ಚಲೋ ಬರೋದು ನೋಡಿರಿ. ಟೊಮೆಟೊ ರುಬ್ಬಿದ್ದು ಹಾಕಿಬಿಟ್ಟು ಅದಕ್ಕೆ ಚಲೋತ್ನ ಮಿಕ್ಸ್ ಮಾಡಿಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಹಸಿ ವಾಸನೆ ಹೋಗೋ ಮಟ್ಟ ಟೊಮೆಟೊ ಬೆನ್ಸ್ಕೋಬೇಕಾಗುತ್ತೆ ರೀ. ಈಗಿದ್ರೆ 1-2 ನಿಮಿಷ ಟೊಮೆಟೊ ಬೆನ್ಸ್ಕೊಂಡ್ಮೇಲೆ ಹಸಿ ವಾಸನೆ ಹೋಗಿರ್ತೈತಿ. ಕುದಿಸಿಟ್ಟಿದ್ದ ಚೌಳಿಕಾಯಿನ ಹಾಕಬೇಕಾಗುತ್ತೆ ನೋಡಿರಿ. ಅಂದರೆ ಚೌಳಿಕಾಯಿ ಸ್ವಲ್ಪ ಬಿರುಸಾಗಿದ್ರೆ ಈ ರೀತಿ ಮಾಡ್ಕೋಬೋದು, ಮತ್ತು ಹಲ್ಲಿಲ್ಲಾರ್ದವ್ರಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನೋಡ್ರಿ. ಹುರಿದು ಮಾಡಿಬಿಟ್ರೆ ಸ್ವಲ್ಪ ಅದು ಚೌಳಿಕಾಯಿ ಏನಿತ್ತಲ್ಲ ಬಿರುಸ್ ಥರ ಅನಿಸುತ್ತೆ. ಈ ರೀತಿ ಮಾಡಿಬಿಟ್ರೆ ರೊಟ್ಟಿಗಾಗಲಿ ಚಪಾತಿಗಾಗಲಿ ಅವರಿಗೆ ಉಣ್ಣಕ್ಕೆ ಚಲೋ ಆಗುತ್ತೆ ನೋಡ್ರಿ. ಈಗ ಕುದಿಸಿಟ್ಟಿದ್ದು ಚೌಳಿಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ 1 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕಾಗುತ್ತೆ. ಯಾಕಂದರೆ ಅದು ಚೌಳಿಕಾಯಿ ಉಪ್ಪು ಖಾರ ಹೀರ್ಕೋಬೇಕಲ್ಲ. ಚೌಳಿಕಾಯಿ ಆಲ್ರೆಡಿ ಬೆನ್ಸ್ಕೊಂಡಿರ್ತೀವಿ, ಜಾಸ್ತಿ ಏನು ಬೆನ್ಸ್ಕೋದೇನು ಬೇಕಾಗಿಲ್ಲ ರೀ. ಜಸ್ಟ್ 1 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಡ್ರೆ ಆಯಿತು. ಈಗ 1 ನಿಮಿಷ ಬೆನ್ಸ್ಕೊಂಡ್ಮೇಲೆ ನಾನು ಇದಕ್ಕೆ ಶೇಂಗಾ ಪುಡಿ ಹಾಕ್ತಿದ್ರಿ. ನೀವು ಶೇಂಗಾ ಪುಡಿ ಇಷ್ಟ ಇಲ್ಲ ಅಂದರೆ ಕೊಬ್ಬರಿನ ರುಬ್ಬಿಟ್ಟನಾದರೂ ಹಾಕ್ಕೋಬೋದು. ಅಂದರೆ ನೀವು ಎಲ್ಲದಕ್ಕೂ ಅದು ಮಸಾಲ ರುಬ್ಬಿ ಹಾಕ್ತಿರಲ್ಲ, ಕೊಬ್ಬರಿ ಮತ್ತು ಸ್ವಲ್ಪ ಮೆಣಸು ಎಲ್ಲ ರುಬ್ಬಿ ಹಾಕ್ತಿರಲ್ಲ, ಆ ರೀತಿ ಆದ್ರೂ ಮಾಡ್ಕೋಬೋದು. ಶೇಂಗಾ ಪುಡಿ ಇಷ್ಟ ಇಲ್ಲ ಅಂದ್ರೆ ರೀ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಇದೇ ರೀತಿ ಮಾಡೋದು ನೋಡಿರಿ. ಆಲ್ಮೋಸ್ಟ್ ಎಲ್ಲ ಅಡುಗೆಗೆ ಶೇಂಗಾ ಪುಡಿ, ಖಾರದ ಪುಡಿ ಹಾಕ್ತೀವಿ. ನಾನು ಖಾರದ ಪುಡಿ ಮಾಡಬೇಕಾಗಿತ್ತು, ಮಾಲರ್ ಬಿಟ್ಟಾಕ ಹಂಗೆ ಮಾಡಾಕತ್ತಿದ್ದು ನೋಡ್ರಿ. ಇದು ಬಿಟ್ಟರೆ ನಾನು ಹಾಕ್ತೀನಿ, ತಂದು ಅದು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಡೋದು ಆಗಲ್ಲಾಗೈತಿ. ಹಾಗಾಗಿ
ಹಾಕಿಲ್ಲ ರೀ. ಈಗಿದ್ರೆ ಶೇಂಗಾದ ಪುಡಿ ಹಾಕಿ ಒಂದು ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಚೌಳಿಕಾಯಿ ಗ್ರೇವಿ ರೆಡಿ ಆಗುತ್ತೆ ನೋಡಿರಿ. ಅಂದರೆ ನಾವು ಡ್ರೈ ಪಲ್ಯ ಮಾಡೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಈಗಿದ್ರೆ ಪಲ್ಯ ರೆಡಿ ಮಾಡಿಟ್ಟು ಚಪಾತಿನ ಮಾಡಿ ಸುಮ್ಮನೆ ಬಂದು ಕುಂತಿದ್ದೀರಿ. ತನು ಮತ್ತು ಮನೂ ಕಾಲೇಜ್ಗೆ ಹೋಗಿಲ್ಲ, ಇವತ್ತು ಸೂಟಿ ಐತೆ ಅಂತ. ಅದಕ್ಕಂತ ತನು ಇದ್ರೆ ಪಲ್ಯ ಒಲ್ ಮಮ್ಮಿ ಚಪಾತಿ ತಿಂತಂತ ಚಹಾ ಮಾಡ್ಕೊಂಡಿದ್ಲು. ಮತ್ತು ನನಗೂ ಚಹಾ ತಂದು ಕೊಡ್ಲಿ ನೋಡ್ರಿ. ನಾನು ಚಹಾ ಕುಡಿದ್ಬಿಟ್ಟು ತನು ನಾನೀಗ ಜಗಳ ತೆಗೆದ್ಬಿಟ್ಟು ಕುಂತೀವಿ. ಯಾಕಂತಂದ್ರೆ ಮನೆ ಇಷ್ಟ ದೂರ ಹಿಡ್ದಿರಿ. ಅವ್ರ ಫ್ರೆಂಡ್ಸ ಬಾ ಅಂತಂದಿದ್ರಂತ. ನಾನು ನಡ್ಕೊತ ಅಲ್ಲಿಗೆ ಹೆಂಗೆ ಹೋಗ್ಬೇಕಂತ ಸೆಟ್ಕೊಂಡು ಕುಂತಾವ್ರಿ. ಇಷ್ಟು ದೂರ ಮನೆ ಯಾರು ಹಿಡಿ ಅಂತ ಅಂದಿದ್ರು. ನಿಮ್ಗೆ ಎಲ್ಲರೂ ಹೋಗಕ್ಕೆ ಎಷ್ಟು ಕಷ್ಟ ಆಗುತ್ತೆ, ನೀವೇನು ಮನ್ಯಾಗ ಇರ್ತೀರಿ, ನಾವು ಎಲ್ಲರೂ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತೈತೆ ಅಂತ ಅಂದ್ಲು. ಹಾಗಾಗಿ ನಾನು ಸ್ವಲ್ಪ ಬೈದೇರಿ. ಬೈದ ಕೂಡಲೇ ಸೆಟ್ಕೊಂಡ್ಬಿಟ್ಟು ಕುಂತ ನೋಡ್ರಿ. ಹಂಗೆ ಮಕ್ಕಳು ನಾವೊಂದು ಬೇರೆ ಉದ್ದೇಶದಿಂದ ಹಿಡಿದಿರ್ತೀವಿ, ಬಟ್ ಅವ್ರಿಗೆ ಗೊತ್ತಾಗಂಗಿಲ್ಲ ರೀ ಅದು. ಈಗ ನಮ್ಮ ಮಮ್ಮಿ ನನ್ನ ಮ್ಯಾಗ ಸಿಟ್ಟಿಗೆ ಒಂದು ಬಾಂಡೆ ತಿಕ್ಕ್ಯಾರ. ಈಗ ಅಣ್ಣನ ಮ್ಯಾಗ ಸಿಟ್ಟಿಗೆ ಬಂದು ಕಸ ಹೊಡ್ಗತ್ತಾರೆ. ನಮ್ಮ ಮಮ್ಮಿ ಕಸ ಒಳಗಕ್ಕೆ ಬರಲಕ್ಕ ನಮ್ಮ ಅಣ್ಣ ಗೈಡೆನ್ಸ್ ಕೊಡತ್ತಾನ. ಗೈಡೆನ್ಸ್ ಇಷ್ಟು ತನಕ ಜಗಳ ತೆಗೆದು ಎಲ್ಲ ಕೆಲಸನೂ ಮುಗೀತು ನೋಡ್ರಿ. ಹೊರಗಡೆ ವಾತಾವರಣ ಎಷ್ಟು ಮಸ್ತ್ ಐತಿ. ಫುಲ್ ತಣ್ಣ ಗಾಳಿ ಬೀಸಾಕತ್ತಿತ್ತು. ಆದ್ರೆ ನನ್ನ ರಮಿಸ್ಬೇಕಂತೇಳಿ ಏನೇನೋ ಐಡಿಯಾ ಮಾಡಾಕತ್ತಿದ್ಲು. ಆದ್ರೂ ಸಿಟ್ಟು ಬಂದ ಕೂಡಲೇ ಹೋಗಂಗಿಲ್ಲಲ್ರಿ. ಈಗ ಮನು ಇದ್ರೆ ಗುಬ್ಬಚ್ಚಿ ಕಾಳು ಹಾಕಕ್ಕಂತ ನೋಡ್ರಿ. ನಾವು ಅಕ್ಕಿ ಹಾಕಿದ ತಕ್ಷಣ ಯಾವ ರೀತಿ ಓಡ್ಕೊತ ಬಂದುಬಿಡ್ತಾವೆ. ಒಳ್ಳೆ ಫ್ರೆಂಡ್ಸ್ ಆಗಿಬಿಡ್ತಾವ್ರಿ. ನಾವು ಹಾಕಿ ಬಾ ಅಂತ ಅಂದ್ಕೂಡಲೇ ಯಾವ ರೀತಿ ಬಂದುಬಿಡ್ತಾವೆ ಓಡ್ಕೊತಾನೆ. ಅದನ್ನೇ ನೋಡ್ಕೊತ ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಕುಂತಿದ್ದೆ ರೀ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸಾಕತ್ತಿತ್ತು. ಯಾವ ರೀತಿ ಹಾಕತ್ತಾವ ನೋಡ್ರಿ. ಗಿಡ ಅಂತೂ ಗಾಳಿ ಬಿಟ್ಟರೆ ಸಾಕ್ರಿ ಮನೆಯೆಲ್ಲ ಫುಲ್ ಧೂಳ ಆಗುತ್ತೆ. ನಾವು ಎಷ್ಟೇ ಕಸ ಹುಡುಗ್ಲಿ ಮತ್ತು ಎಷ್ಟೇ ಒರೆಸ್ಲಿ ಹಾಗಾದ್ರೆ ಮಣ್ಣೆಲ್ಲ ಯಾವ ರೀತಿ ಹರಾಕತ್ತೈತಿ. ಈ ರೀತಿ ಗಾಳಿ ಬಿಟ್ಟು ಕೂಡಲೇ ಮನೆಯೆಲ್ಲ ಫುಲ್ ಧೂಳು ತುಂಬ್ಕೊಂಡ್ಬಿಡ್ತೈತ್ರಿ. ಅಂದರೆ ಔಟ್ಸೈಡ್ ಆಗುತ್ತಲ್ಲ, ದೂರಿಂದ ಮಣ್ಣೆಲ್ಲ ಹಾರಿಕೊಂಡು ಮನೆಯೊಳಗನ ಬಂದುಬಿಡ್ತೈತಿ ನೋಡಿ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟಿದ್ರಿ. ನಾನು ತಲೆ ಹಿಕ್ಕೊಂಡು ಮುಖ ತಗೊಂಡ್ಬಿಟ್ಟು ಇನ್ನು ಅಡುಗೆ ಮಾಡೋಣ ಅಂತ ಹೇಳಿ ಟೈಮ್ 6 ಗಂಟೆ ಆಗೈತಿ. ಇವತ್ತು ಗುರುವಾರ ಐತ್ಲ, ಒಂದು ಉಪವಾಸ ಐತಿ. ಬೆಳಗ್ಗೆಯಿಂದ ಏನೂ ತಿಂದಿತ್ತಿಲ್ಲ ರೀ. ಬೆಳಗ್ಗೆ 1 ಕಪ್ ಚಹಾ ಕುಡ್ದಿದ್ದು, ಮಧ್ಯಾಹ್ನ 1 ಕಪ್ ಕಾಫಿ ಕುಡ್ದಿದ್ದು ಅಷ್ಟೇ ರೀ. ಇವಾಗ ಟೈಮ್ 6 ಗಂಟೆ ಆಗೈತಿ. ಇವತ್ತು ಮಸ್ತಾಗೆ ಸ್ಪೆಷಲ್ಲಾಗೆ ಮಾವಿನ ಹಣ್ಣಿನ ಹೋಳಿಗೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಟೇಸ್ಟ್ ಮಾತ್ರ ಮಸ್ತ್ ಬಂದಿದ್ದು. ಹಾಗಾಗಿ ನಿಮ್ಮ ಸಂಗಡ ಶೇರ್ ಮಾಡ್ಕೊತೀನಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಈಗಿದ್ರೆ ನಾನು ಮಾವಿನ ಹಣ್ಣಿನ ಹೋಳಿಗೆ ಮಾಡೋಕ್ಕೆ 1 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು 1 ಬಟ್ಲಷ್ಟು ಚಿರೋಟಿ ರವೆ ರೀ. ನೀವು ಮೈದಾ ಹಿಟ್ಟಾದ್ರೂ ಬಳಸ್ಬೋದು. ನಾನು ಮೈದಾ ಹಿಟ್ಟು ಬೇಡ ಅಂತೇಳಿ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ ಹಾಕಿಬಿಟ್ಟು ಒಂಚೂರು ಉಪ್ಪು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ರೀ ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ಟು ಎತ್ತಿಟ್ಕೋಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ನೆನಿಬೇಕಾಗುತ್ತೆ ರೀ. ಅದಕ್ಕಾಗಿಯೇ ಫಸ್ಟಿಗೆ ಹಿಟ್ಟು ಕಲಸಿ ಇಡಾಕತ್ತಿದ್ದು ನೋಡಿರಿ. ಟೇಸ್ಟ್ ಮಸ್ತ್ ಬರ್ತಾವೆ. ಮತ್ತು ಮಾಡೋದ್ರೂ ಭಾಳ ಈಜಿ ರೀ. ಹೋಳಿಗೆ ಬರಲ್ಲ ಅಂದವ್ರೂ ಸ್ಪೆಷಲ್ಲಾಗಿ ಯಾರು ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗುತ್ತೆ ನೋಡಿರಿ. ಈಗ ಗೋಧಿ ಹಿಟ್ಟು ಕಲಿಸ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಚಲೋತ್ನಾಗೆ ಮಿದ್ಕೋಬೇಕ್ರಿ. ನಾದ ಮುಂದಾಗೂ ಅಷ್ಟೇ ಚಲೋತ್ನಾಗೆ ನಾದ್ಕೋಬೇಕು. ಈಗಿದ್ರೆ ಕಲಿಸ್ಬಿಟ್ಟು 1 ಪ್ಲೇಟ್ ಮುಚ್ಚಿ ಎತ್ತಿ ಇಡ್ತಿದ್ರಿ. ಇನ್ನು ಮಾವಿನ ಹಣ್ಣೇನಿತ್ತಲ್ಲ ಅದನ್ನೆಲ್ಲ ಪಲ್ಪ್ ತಗೊಂಡ್ಬಿಟ್ಟು ಮಿಕ್ಸರ್ಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಜವಾರಿ ಮಾವಿನ ಹಣ್ಣು ತೊಗೊಂಡಿದ್ರಿ. ನೀವು ಬೇರೆ ಮಾವಿನ ಹಣ್ಣು ತೊಗೋಬೋದು. ನಮ್ಮ ಕಡೆ ಅಂತೂ ಇವೆಲ್ಲ ಕಡೆ ಸಿಗ್ತಾವ್ರಿ. ಹಾಗಾಗಿ ಇವನ್ನೇ ಜಾಸ್ತಿ ತರೋದು ನಾವು. ಈ ರೀತಿ ಮಾವಿನ ಹಣ್ಣಿನ ಒಳಗಿನ ಪಲ್ಪ್ ಎಲ್ಲ ತಗೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಬೇಕು ನೋಡಿರಿ. ಈ ರೀತಿ ಆದ್ರೂ ತೊಗೋಬೋದು. ನೀವು ದೇಸಿ ಸ್ಟೈಲ್ ಒಳಗಾದ್ರೂ ತೊಗೋಬೋದು ರೀ. ನಾನಿದ್ರೆ ಆ ರೀತಿ ತೆಗಿಯಾಕತ್ತಿದ್ದೆ. ಮನು ಇದ್ರೆ ಮಮ್ಮಿ ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ, ನಮ್ಮ ದೇಸಿ ಸ್ಟೈಲ್ ಒಳಗೆ ಮಾಡಿರಿ, ಸುಮ್ಮನೆ ಯಾಕೆ ಅದು ಎಫೆಕ್ಟ್ ಹಾಕ್ತೀರಿ ಅಂತಂದು. ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ಇದು ಕೆಲಸ ಜಲ್ದಿ ಆಗುತ್ತೆ ನೋಡಿರಿ. ಅದಕ್ಕಂತ ಎಲ್ಲನೂ ಇದೇ ರೀತಿ ಮಾವಿನಕಾಯಿನ ಹಿಂಡ್ಕೊಂಬಿಟ್ಟು ಅದು ರಸನ ತೆಗೆದ್ಬಿಟ್ಟು ಸ್ವಲ್ಪ ಗೋಡಂಬಿ ಹಾಕಾಕಂತೀನಿ ನೋಡಿರಿ. ಇದು ಆಪ್ಸ್ನೆಲ್ಲ ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ನಡಿತೈತಿ. ಗೋಡಂಬಿ ಹಾಕಿಬಿಟ್ಟು ನೈಸಾಗೆ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ.
ಅಂದರೆ ನಾವು ಸಪ್ರೇಟಾಗಿನೂ ಗೋಡಂಬಿ ಪುಡಿ ಮಾಡಿ ಹಾಕ್ಬೋದು, ಮತ್ತು ಅದನ್ನೆಲ್ಲಿ ಸಪ್ರೇಟಾಗಿ ಮಾಡ್ಕೋದಂತ ನಾನು ಅದು ಮಾವಿನ ಹಣ್ಣಿನೊಳಗನೆ ಹಾಕಿಬಿಟ್ಟು ಅದರ ಒಂದು 15-20 ಹಾಕ್ತಿದ್ದು ಅನಿಸುತ್ತೆ, ಅಷ್ಟು ಹಾಕಿದರೆ ಮತ್ತು ಟೇಸ್ಟ್ನೂ ಚಲೋ ಇರುತ್ತೆ. ನಾನಿದ್ದು ಕೊಬ್ಬರಿ ಬದಲಿ ಅದು ಏನಂತಾರೆ ಗೋಡಂಬಿನ ಹಾಕಿದ್ದು, ನೀವು ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿನೂ ಹಾಕ್ಬೋದು ತುರಿದ್ಬಿಟ್ಟು. ಈಗ ಅದು ಪೇಸ್ಟನ್ನು ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಒಂದು ಬುಟ್ಟಿನ ಕಾಸಕ್ಕಿಟ್ಟು ಅದಕ್ಕೆ 1.5 ಬಟ್ಲಷ್ಟು ಚಿರೋಟಿ ರವೆ ಹಾಕಕ್ಕಂತಿದ್ರೆ ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೊತಿರಲ್ಲ ನೋಡಿಬಿಟ್ಟು ಯೂಸ್ ಮಾಡ್ಕೋಬೋದು ರವೆ. ಈಗ ನಾನು 1.5 ಬಟ್ಲಷ್ಟು ಚಿರೋಟಿ ರವೆ, ಸಣ್ಣ ಬಟ್ಲ ಇದ್ರೂ ಇದೇನು ದೊಡ್ಡದಿಲ್ಲ, ಒಂದು 100 ಗ್ರಾಮ್ ಮ್ಯಾಲೆ ಸ್ವಲ್ಪ ಹಾಕ್ತಿರ್ಬೇಕು ಅಷ್ಟೇ ರವೆ ತೊಗೊಂಡಿದ್ದು. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ರೆ ನೀವು ಬಾಂಬೆ ರವೆ ಆದ್ರೂ ತೊಗೋಬೋದು. ಅದನ್ನ 1.5 ಬಟ್ಲಷ್ಟು ರವೆ ತೊಗೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕ್ರಿ. ಜಾಸ್ತಿ ಏನು ಕೆಂಪು ಮಾಡೋದು ಬೇಕಾಗಿಲ್ಲ, ಜಸ್ಟ್ 1-2 ನಿಮಿಷ ಹುರ್ಕೊಂಬಿಟ್ರೆ ಅದು ರವೆ ರೆಡಿ ಆಗುತ್ತೆ ನೋಡಿರಿ. ಈಗಿದ್ರೆ 2 ನಿಮಿಷ ಆಯಿತು, ರವಾನು ಹುರಿದೈತೆ ನೋಡಿರಿ. ಇದನ್ನ ಒಂದು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಈಗ ರವಾನ ಎತ್ತಿಟ್ಕೊಂಡು ಬುಟ್ಟಿಗೆ ಏನಿಲ್ಲ 1-2 ಬಟ್ಲಷ್ಟು ಬೆಲ್ಲನ ಹಾಕ್ತಿದ್ರೆ, ನೀವು ಸ್ವೀಟ್ ಕಮ್ಮಿ ತಿಂತಿದ್ರೆ 1.5 ಬಟ್ಲಷ್ಟಾದ್ರೂ ಹಾಕ್ಬೋದು. ಮತ್ತು ಮಾವಿನ ಹಣ್ಣು ಸ್ವೀಟ್ ಇದ್ಬಿಟ್ರೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕೋಬಹುದು ನೋಡಿರಿ. ಈಗಿದ್ರೆ ನಾನು 2 ಬಟ್ಲಷ್ಟು ಬೆಲ್ಲನ ಹಾಕಿದ್ದೀನಿ. ನೀವು ಸಕ್ಕರೆ ಆದ್ರೂ ಯೂಸ್ ಮಾಡ್ಬೋದು, ಸಕ್ಕರೆಗಿಂತ ಬೆಲ್ಲನೇ ಬೆಸ್ಟ್ ಅಂತ ನನಗನ್ಸುತ್ತೆ, ಹಾಗಾಗಿ ನಾನು ಬೆಲ್ಲ ಹಾಕಿದ್ದು. ಈಗಿದ್ರೆ ನಾನು 2 ಬಟ್ಲಷ್ಟು ಬೆಲ್ಲ ಮತ್ತು 2 ಚಮಚದಷ್ಟು ನೀರು ಹಾಕಿದ್ದಿದ್ರೆ, ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು, ಜಸ್ಟ್ ಅದು ಬೆಲ್ಲ ಕರಗಿಸೋಕ್ಕಷ್ಟೇ ನೀರು ಹಾಕಬೇಕ್ರಿ. 2 ಚಮಚದಷ್ಟು ನೀರು ಹಾಕಿಬಿಟ್ಟು 1-2 ನಿಮಿಷ ಅದು ಬೆಲ್ಲ ಕರಗಿಸ್ಕೊಂಡ್ಬಿಟ್ರಾಯ್ತು. ಇದು ರೆಡಿ ಆಗುತ್ತೆ ನೋಡಿರಿ. ಅದಕ್ಕೆ ನಾವು ಹುರಿದಿಟ್ಟಿದ್ದ ರವಾನ ಹಾಕಬೇಕಾಗುತ್ತೆ. ರವೆ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ರವೆ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿದ್ಮೇಲೆ ಇಲ್ಲೇನು ರುಬ್ಬಿಟ್ಟಿದ್ದೀವಲ್ಲ ಮಾವಿನ ಹಣ್ಣು ಮತ್ತು ಸ್ವಲ್ಪ ಗೋಡಂಬಿ ಹಾಕಿ ಅದನ್ನ ಪೇಸ್ಟನ್ನು ಇದಕ್ಕೆ ಹಾಕಬೇಕಾಗುತ್ತೆ ನೋಡಿರಿ. ನೀವು ಮಾವಿನ ಹಣ್ಣು ಇನ್ನೂ ಸ್ವಲ್ಪ ಜಾಸ್ತಿನೂ ತೊಗೋಬೋದು, ನಡೀತೈತ್ರಿ. ನಾನು 3 ಮಾವಿನ ಹಣ್ಣು ಅಷ್ಟು ಹಾಕಿದ್ದು, ನೀವು ಬೇಕಂದ್ರೆ ಒಂದು 4 ಅಥವಾ 5 ಮಾವಿನ ಹಣ್ಣು ಹಾಕ್ಬೋದು. ಹಾಕಿಬಿಟ್ಟು ಚಲೋ ಹೊತ್ನಾಗೆ ಕೈ ಆಡಿಸ್ತಾ ಇರ್ಬೇಕ್ರಿ, ಕೈ ಬಿಡಾಕೆ ಹೋಗಬಾರ್ದು. ಕೈ ಬಿಟ್ಟರೆ ಮತ್ತು ತಳ ಹತ್ತೈತಿ ಅಂದ್ರೆ ಹೊತ್ತೈತ್ರಿ. ಈಗಿದ್ರೆ ಅದು ಮಾವಿನ ಹಣ್ಣು ಪೇಸ್ಟ್ ಹಾಕಿಬಿಟ್ಟು ಕೈ ಆಡಿಸ್ತಾ 2 ಅಥವಾ 3 ನಿಮಿಷ ಬೆನ್ಸ್ಕೊಂಡ್ಬಿಟ್ರಾಯ್ತು, ಅದು ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಇದಕ್ಕೆ ನಾನು ಸ್ವಲ್ಪ ಕುಟ್ಟಿಟ್ಟಿದ್ದ ಏಲಕ್ಕಿ ಹಾಕಕ್ಕಂತೀನಿ ನೋಡಿರಿ. ಇಷ್ಟ ಇದ್ರೆ ಹಾಕ್ಬೋದು, ಇಷ್ಟ ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು. ನೀವು ಬೇಕಂದ್ರೆ ಸ್ವಲ್ಪ ಜಾಜಿಕಾಯಿನೂ ತುರಿದ್ಬಿಟ್ಟು ಹಾಕೋಬೋದು ರೀ. ನಾನಿಲ್ಲಿ ಏಲಕ್ಕಿ ಪುಡಿ ಹಾಕಿಬಿಟ್ಟು 2 ಅಥವಾ 3 ನಿಮಿಷ ಈ ರೀತಿ ಕೈ ಆಡಿಸ್ತಾ ಬೆನ್ಸ್ಕೊಂಡ್ಬಿಟ್ರಾಯ್ತು, ಅದು ಗಟ್ಟಿ ಆಗುತ್ತೆ ರೀ, ತಳ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿರಿ. ಹಾಗಾದ್ರೆ ಈಗ ಗೊತ್ತಾಗುತ್ತೆ ಇದು ರೆಡಿ ಆಗತ್ತೈತೆ ಅಂತೇಳಿ. ಈ ರೀತಿ ಒಂದು 2 ನಿಮಿಷ ಒಳಗಡೆ ಈ ರೀತಿ ರೆಡಿ ಆಗುತ್ತೆ ರೀ. ಮತ್ತು 1 ನಿಮಿಷ ಈ ರೀತಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ತಾ ಬೆನ್ಸ್ಕೊಂಡ್ಬಿಡ್ಬೇಕು. ಈಗ ಪೂರ್ತಿಯಾಗಿ ರೆಡಿ ಆಗೈತಿ ನೋಡಿರಿ, ಯಾವ ರೀತಿ ತಳ ಬಿಟ್ಟು ಬಂದೈತಿ. ಇವಾಗಿದು ರೆಡಿ ಆಗೈತಿ ರೀ ಹೋಳಿಗೆ ಮಾಡೋಕ್ಕೆ ಸ್ಟಫಿಂಗ್, ಅಂದ್ರೆ ಹೂರ್ಣ ರೆಡಿ ಆಗೈತಿ ಮಾವಿನಕಾಯಿ ಇದ್ರಿ, ಮಾವಿನ ಹಣ್ಣಿಂದು. ಇನ್ನು ನಾವು ಇದನ್ನ ತಣ್ಣಗಾಗಕ್ಕೆ ಬಿಟ್ಟು ಬಿಡ್ಬೇಕ್ರಿ. ಒಂದು 5 ಅಥವಾ 10 ನಿಮಿಷ ಪ್ಲೇಟಿಗೆ ಹಾಕಿ ಎತ್ತಿಟ್ಬಿಟ್ರಾಯ್ತು, ಅದು ಪೂರ್ತಿಗೆ ತಣ್ಣಗಾಗುತ್ತೆ. ಆಮೇಲೆ ಹೋಳಿಗೆ ಮಾಡೋಕ್ಕೆ ಹೂರ್ಣ ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ನಾವು ಹಸಿ ಕೊಬ್ಬರಿ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗುತ್ತೆ ರೀ. ಮನೆ ಒಳಗೆ ಕಾಯಿನೂ ಇದ್ದಿತ್ತಿಲ್ಲ ರೀ, ಹಾಗಾಗಿ ನಾನು ಹಸಿ ಕೊಬ್ಬರಿ ಹಾಕಕ್ಕೆ ಹೋಗಿಲ್ಲ ರೀ. ಅಂದರೆ ಕಾಯಿ ಹೊಡೆದ್ಬಿಟ್ಟು ಅದನ್ನ ಸಣ್ಣಗೆ ತುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಬೇಕ್ರಿ ಹೂರ್ಣ ರೆಡಿ ಮಾಡೋ ಮುಂದಾಗ. ಅಂದ್ರೆ ನಾವು ರವೆ ಎಲ್ಲ ಹಾಕಿದ್ಮೇಲೆ 1 ಬಟ್ಲಷ್ಟು ನೀವು ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ, ಟೇಸ್ಟ್ನೂ ಜಾಸ್ತಿ ಆಗ್ತೈತ್ರಿ. ನನ್ನ ಕಡೆ ಅದು ಹಸಿ ಕೊಬ್ಬರಿ ಇದ್ದಿತ್ತಿಲ್ಲ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಅಂದರೆ ಹೆರಚ್ಬಿಟ್ಟು ಹಾಕಬಾರ್ದು, ಸಣ್ಣಗೆ ತುರಿದ್ಬಿಟ್ಟು ಹಾಕ್ಬೇಕ್ರಿ, ಅದು ಮಸ್ತ್ ಆಗುತ್ತೆ ನೋಡಿರಿ. ಈಗಿದ್ರೆ ಅದು ಹೂರ್ಣ ಎಲ್ಲ ತಣ್ಣಗಾದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ್ಬಿಟ್ಟು ನಮಗೆ ಯಾವ ಸೈಜ್ ಉಂಡೆ ಬೇಕಾದ್ರೆ ಆ ಸೈಜ್ ಒಳಗೆ ಉಂಡೆ ಮಾಡಿ ಎತ್ತಿಟ್ಕೋಬೇಕು ನೋಡಿರಿ. ಒಂದೇ ಸಲ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಟ್ರೆ ನಾವು ಹೋಳಿಗೆ ಮಾಡಾಗ ಈಜಿಯಾಗಿ ಆಗುತ್ತೆ ರೀ. ಅಂದ್ರೆ ಪದೇ ಕೈ ಇದು ಅನ್ಸಂಗಿಲ್ಲ, ಅಂದರೆ ಜಿಗಿಟ್ ಆಗಂಗಿಲ್ಲ ರೀ, ಹೂರ್ಣ ಹತ್ತಂಗಿಲ್ಲ. ಅದಕ್ಕಾಗಿ ಒಂದೇ ಸಲಕ್ಕನ ಈ ರೀತಿ ಉಂಡೆ ಎಲ್ಲ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿರಿ. ಇನ್ನೇನು ಹಿಟ್ಟು ಕಲಸಿ ಇಟ್ಟಿದೆಯಲ್ಲ, ಅದು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ರವೆ ಹಾಕಿಬಿಟ್ಟು ಅದನ್ನ ಚಲೋ ಹೊತ್ನಾಗ ಈ ರೀತಿ ನಾದ್ಕೋಬೇಕು ನೋಡಿರಿ. ಅಂದರೆ ಈ ರೀತಿ ಎಲ್ಲ ಚಲೋದ್ನಾಗ ಸ್ವಲ್ಪ ಎಣ್ಣೆ ಹಚ್ಚಿ ಬಡಿದ್ಬಿಟ್ಟು ನಾದ್ಕೊಂಡ್ಬಿಟ್ರೆ ಹೋಳಿಗೆನೂ ಮಾಡಂದಾಗ ಹರಿಯಂಗಿಲ್ಲ ರೀ, ಹಿಟ್ಟು ಜಿಗಿಟಾಗಿ ಬರುತ್ತೆ. ಈ ರೀತಿ ಹೋಳಿಗೆ ಅಂತೂ ಎಲ್ಲರೂ ಮಾಡ್ಬೋದು ರೀ, ಹೋಳಿಗೆ ಬರಲ್ಲ ಅಂತ ಅಂದವ್ರೂ ಮಾಡ್ಬೋದು, ಅಷ್ಟು ಮಸ್ತ್ನೂ ಆಗ್ತಾವೆ ಮತ್ತು ಮಾಡೋದಂತೂ ಭಾಳ ಈಜಿ ನೋಡಿರಿ. ಯಾರಿಗೆಲ್ಲ ಇನ್ನೂ ತನಕ ಹೋಳಿಗೆ ಬರೋಂಗಿಲ್ಲ, ಈ ರೀತಿ ಒಂದ್ಸಲ ನೀವು ಖಂಡಿತ ಮಾವಿನ ಹಣ್ಣಿನ ಹೋಳಿಗೆನ ಟ್ರೈ ಮಾಡಿರಿ, ಭಾಳ ಮಸ್ತ್ ಬರ್ತಾವೆ. ಈಗಿದ್ರೆ ನಾನು ಹೋಳಿಗೆ ಮಾಡೋದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ತನಗಿದ್ರೆ ಈ ಕಡೆ ರೈಸ್ ಮಾಡಮ್ಮ ಮಸಾಲೆ ರೈಸ್ ಅಂತ ಹೇಳಿದ್ದೀನಿ, ತನು ಇದ್ರೆ ರೆಡಿ ಮಾಡ್ಕೊಳಕ್ಕಂತ ನೋಡಿರಿ.
ಈಗಿನ ಮಕ್ಳು ಹೆಂಗೆ ಗೊತ್ತಂದ್ರೆ ಏನಾರು ಕೆಲಸ ಹೇಳಿಬಿಟ್ರೆ ಮಾಡ್ತಾರೆ, ನಾವು ಏನು ಹೇಳಿಕ್ಕಂದ್ರೆ ಯಾವ ಕೆಲಸನೂ ಮಾಡಂಗಿಲ್ಲ ರೀ. ಹಾಗಾಗಿ ನಾನು ಏನಾದರೂ ಒಂದು ಕೆಲಸ ಹೇಳ್ತಾ ಇರ್ತೀನಿ, ಡೈಲಿ ಒಂದು ಕೆಲಸ ಆದ್ರೂ ಮಾಡ್ಬೇಕಂತೇಳಿ. ಅದಕ್ಕಂತೇಳಿ ತನಗೀಗ ರೈಸ್ ಮಾಡಕ್ಕೆ ಹಚ್ಚಿದ್ದೀನಿ ರೀ. ತನು ರೈಸ್ ಮಾಡಕ್ಕಂತಾಳು. ಈ ಕಡೆ ನಾನು ಮಸ್ತಾಗಿ ಮಾವಿನ ಹಣ್ಣಿನ ಹೋಳಿಗೆ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಎಷ್ಟು ಮಸ್ತ್ ಬರ್ತಾವೆ. ನೀವು ಬೆಲ್ಲುನ್ ಗಿಲ್ಲಿ ಆದ್ರೂ ಲಟ್ಟಿಸ್ಬೋದು, ಇಲ್ಲಾಂದ್ರೆ ಕೈಲಿ ಆದ್ರೂ ಈ ರೀತಿ ತಟ್ಕೊಂಡ್ಬಿಟ್ಟಾದ್ರೂ ಮಾಡ್ಬೋದು ರೀ. ನೀವು ಪ್ಲೇಟ್ ಮೇಲೆ ಮಾಡಬೇಕು ಅಂದ್ರೆ ಅದು ಹೋಳ್ಗೆ ಪ್ಲೇಟ್ ಸಿಗುತ್ತಲ್ರಿ, ಅದು ಏನಂತಾರೆ ಹೋಳ್ಗೆ ಪೇಪರ್ ಸಿಗುತ್ತೆ, ಅದ್ರ ಮೇಲೆ ಮಾಡ್ಬೇಕಂತೇನು ಇಲ್ಲ ರೀ. ಮತ್ತು ತಗಡ್ ಮೇಲೆ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ. ಇದೇ ರೀತಿ ನೀವು ಸ್ಲ್ಯಾಬ್ ಮೇಲೆ ಅಥವಾ ಅದು ಪರೀಕ್ಷೆ ಮೇಲೆ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಬರ್ತಾವ್ರಿ. ಯಾವುದೇ ಕಾರಣಕ್ಕೂ ಹರಿಯಂಗಿಲ್ಲ, ಮುರಿಯಂಗಿಲ್ಲ. ಮತ್ತು ಮಾಡೋದನ್ನು ಭಾಳ ಈಜಿ, ಟೇಸ್ಟ್ ಅಂತೂ ಭಾಳ ಮಸ್ತ್ ಇರ್ತಾವೆ. ಏನಕ್ಕೆ ಪದೇ ಪದೇ ಹೇಳಾಕತ್ತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಟೇಸ್ಟ್ ಆಗಿದ್ದು ಅಂತೇಳಿ ನಾನು ಹೇಳಾಕತ್ತಿದ್ದೆ ಅಷ್ಟೇ ರೀ. ಮತ್ತು ಕೆಲವೊಬ್ರು ಅದನ್ನೂ ಅಂತಾರೆ, ಏನು ನೀವು ಎಲ್ಲ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ, ಸಗಣಿ ತಿಂದ್ರೂ ಟೇಸ್ಟ್ ಆಗ್ತೈತೆ ಅಂತ ಅಂತಿರ್ತಾರೋ. ನಾನು ಚಲೋ ಆಗಿದ್ದಕ್ಕೆ ಚಲೋ ಆಗೈತೆ ಅಂತೀನಿ, ಚಲೋ ಆಗಿಲ್ಲ ಅಂದ್ರೆ ಅದನ್ನೂ ಹೇಳ್ತೀನಿ ರೀ. ಕೆಲವೊಬ್ರಿಗೆ ಆ ರೀತಿ ಅನಿಸುತ್ತೆ, ಏನೂ ಮಾಡೋಕ್ಕಾಗಂಗಿಲ್ಲ. ಅವ್ರ ಮನಸ್ಥಿತಿ ಯಾವ ರೀತಿ ಇರುತ್ತಲ್ಲ ಆ ರೀತಿ ಅನಿಸ್ತಾ ಇರ್ತೈತೆ ಅಷ್ಟೇ. ಚಲೋದಿದ್ದಕ್ಕೆ ಚಲೋ ಅಂತ ಹೇಳಕ್ಕೆ ನಮಗೆ ಯಾವುದೇ ರೀತಿ ಬೇಸರ ಅಂತ ಅನ್ಸಂಗಿಲ್ಲ ರೀ. ಹಾಗಾದ್ರೆ ಮಸ್ತಾಗಿ ಸಾಫ್ಟಾಗಿ ಮಾವಿನ ಹಣ್ಣಿನ ಹೋಳ್ಗೆ ರೆಡಿ ಹಾಕತ್ತವ್ರಿ. ಬರ್ರಿ ಮತ್ತು ಊಟಕ್ಕೆಲ್ಲರೂ. ಈಗಿದ್ರೆ ಹೋಳಿಗೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಹಪ್ಪಳನೂ ಫ್ರೈ ಮಾಡ್ಬೇಕಂತ ಫ್ರೈ ಮಾಡಕ್ಕಂತೀನಿ ನೋಡಿರಿ. ತನೂ ಈ ಕಡೆ ರೈಸ್ ಮಾಡಿ ಇಟ್ಟಾಳು. ಇನ್ನು ಹಪ್ಪಳ ಅಷ್ಟು ಫ್ರೈ ಮಾಡಿದ್ರೆ ಅಡುಗೆನೂ ಕಂಪ್ಲೀಟ್ ಆಯ್ತು ನೋಡಿರಿ. ಜಾಸ್ತಿ ಏನು ಮಾಡಕ್ಕೆ ಹೋಗಿಲ್ಲ, ಬರೀ ರೈಸ್ ಮತ್ತು ಹೋಳಿಗೆ ಹಪ್ಪಳನೂ ಅಷ್ಟು ಫ್ರೈ ಮಾಡ್ಕೊಳಕತ್ತಿದ್ದು. ಬೆಳಿಗ್ಗೆ ಮಾಡಿದ್ದು ಚಪಾತಿ ಪಲ್ಯನೂ ಹಂಗೆ ಇದ್ರಿ. ನಮ್ಮ ಮನೆಯವರು ಬೆಳಿಗ್ಗೆನೂ ಉಂಡಿಲ್ಲ ಮತ್ತು ಮಧ್ಯಾಹ್ನ ಉಣ್ಣಾಕೆ ಬಂದಿಲ್ಲ, ಹಾಗಾಗಿ ಚಪಾತಿ ಪಲ್ಯನೂ ಹಂಗೆ ಐತಿ. ಈಗಿದ್ರೆ ಹೋಳ್ಗೆ ಮಾಡಿಬಿಟ್ಟು ಫಸ್ಟಿಗೆ ದೇವ್ರ ನೈವೇದ್ಯ ಹಿಡಿದು ಇನ್ನು ಮಸ್ತಾಗೆ ಪ್ಲೇಟ್ ರೆಡಿ ಮಾಡಕ್ಕಂತೀನಿ ನೋಡಿರಿ. ಯಾವ ರೀತಿ ಅನ್ಸಾಕತ್ತವು. ಹೋಳ್ಗೆ ಅಂತೂ ನೋಡಕ್ಕೂ ಮಸ್ತಿದ್ದು ಮತ್ತು ತಿನ್ನಕ್ಕಂದ್ರೂ ಭಾಳ ಮಸ್ತಿದ್ದು ನೋಡಿರಿ. ಅದು ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿರಿ. ಯಾರೆಲ್ಲ ಇನ್ನು ತನಕ ಟ್ರೈ ಮಾಡಿಲ್ಲ ಅಂತಂದ್ರೆ ಭಾಳ ಸಿಂಪಲ್ ಐತ್ರಿ. ಎಲ್ಲರ ಮನೆಯೊಳಗೆ ಇಂಗ್ರೀಡಿಯೆಂಟ್ಸ್ ಅಂತೂ ಇದ್ದೇ ಇರ್ತಾವೆ. ಜಸ್ಟ್ ನೀವು ಒಂದು ಸಣ್ಣ ಬಟ್ಟಲೆ ರವೆ ಹಾಕಿಬಿಟ್ಟು 1-2 ಮಾವಿನ ಹಣ್ಣು ಹಾಕಿ ಟ್ರೈ ಮಾಡಿರಿ. ಒಂದು ಟೈಮ್ದಾಗ ಇಷ್ಟಪಟ್ಟು ಖುಷಿಪಟ್ಟು ತಿನ್ಬೋದು. ಮಾಡಿದಾಗನೇ ಬಾಯಿ ಕಾಣುತ್ತಲ್ರಿ. ಹಾಗಾಗಿ ಈಗಿದ್ರೆ ಮಸ್ತಾಗೆ ಹೋಳಿಗೆ ಯಾವ ರೀತಿ ಬಂದಾವೆ ನೋಡಿರಿ, ಸಾಫ್ಟಾಗಿ. ಒಂದು ಸ್ವಲ್ಪ ಬಿಸಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಮಸ್ತ್ ಅನ್ಸುತ್ತೆ ನೋಡಿರಿ. ತಿಂತಾನೆ ಇರ್ಬೇಕು ಅನ್ಸುತ್ತೆ, ಹೊಟ್ಟೆ ತುಂಬಿದ್ರೆ ಅಷ್ಟು ಟೇಸ್ಟ್ ಆಗ್ತಾವೆ ನೋಡಿರಿ. ಈಗಿದ್ರೆ ನಾನು ಟೇಸ್ಟ್ ಮಾಡಿದೆ ಫಸ್ಟಿಗೆ ನೈವೇದ್ಯ ಹಿಡಿದು ಹೋಳಿಗೆನೂ ಟೇಸ್ಟ್ ಮಾಡಿ ನಾನು ಊಟ ಮಾಡಕ್ಕಂತೀವಿ ನೋಡಿರಿ. ಮನೂ ಬರ್ತಾನ್ರಿ. ಮನೂ ಇದ್ರೆ ವಿಡಿಯೋ ಮಾಡಾಕತ್ತಿದ್ದ, ವಿಡಿಯೋ ಮುಗಿಸ್ಬಿಟ್ಟು ಬಂದು ಊಟ ಮಾಡ್ತಾನು. ನಮ್ಮ ಮನೆಯವರು ಇನ್ನೂ ಬಂದಿದ್ದಿಲ್ಲ ರೀ. 7:30 ಹೋಗಿತ್ತು, ಆದ್ರೂ ಬಂದಿದ್ದಿಲ್ಲ. ಅವರು 9 ಗಂಟೆ ಮ್ಯಾಲೆ ಬರ್ತಾರಂತಂದ್ರು. ಹಾಗಾಗಿ ನಾವು ಅಷ್ಟು ಊಟ ಮಾಡಾಕಂತೀವಿ ನೋಡಿರಿ. ಮಸ್ತಾಗಿ ಹೋಳ್ಗೆ ಅನ್ನ ಮತ್ತು ಹಪ್ಪಳ ಎಲ್ಲರೂ ಕೂಡಿ ಊಟ ಮಾಡಾಕತ್ತೀವಿ. ಊಟ ಮಾಡೋಣ ಬರ್ರಿ. ಹಾಗಾಗಿ ತನ್ನ ಹತ್ರ ಯಾವ ರೀತಿ ಬಂದು ಕುಂತೈತಿ. ನಮ್ಮ ತನು ಇದ್ರೆ ಒಂದು ನಾಯಿ ಸಂಗತಿ ಇನ್ನೊಂದು ನಾಯಿ ಕುಂತೈತೆ ಅಂತ ಅನಾಕತ್ರೇನು ಮಮ್ಮಿ ಅಂತ ಅನಾಕತ್ತಿದ್ಲು. ಹಾಗೇನಿಲ್ಲ ಅಮ್ಮ ಅಂತಂದೆ. ಆದರೆ ಮನುಷ್ಯರ ಹತ್ರನೇ ಬಂದು ಕೂಡುತ್ರಿ. ಅದು ಒಂಥರ ಏನೋ ಕ್ಯೂಟ್ ಥರ ಅನ್ಸುತ್ತೆ. ಸೇಮ್ ಮನುಷ್ಯರು ಕೂತಂಗನ ಕೂಡ್ತಾ ಇರ್ತೈತಿ. ನೋಡಕ್ಕೂ ಖುಷಿ ಆಗುತ್ತೆ ನೋಡ್ರಿ. ಯಾವ ರೀತಿ ಮಾಡುತ್ತಾ ಫುಲ್ ಮನುಷ್ಯರ ಹತ್ರ ಬಂದು ಅಂಟ್ಕೊಂಡು ಕೂಡಕ್ಕೆ ಇಷ್ಟಪಡ್ತೈತಿ. ಅದು ಅಂದರೆ ಅದು ಏನಂತಾರು ಅಷ್ಟು ಫ್ರೆಂಡ್ಲಿಯಾಗಿ ಐತ್ರಿ. ಈಗಿದ್ರೆ ತನ್ನ ಹತ್ರ ಬಂದು ಯಾವ ರೀತಿ ಕುಂತೈತಿ ನೋಡ್ರಿ. ಮನು ಇದ್ರೆ ಅದಕ್ಕೆ ಊಟ ತರಕ್ಕೆ ಹೋಗ್ಯಾನು. ನಮ್ಮದು ಊಟ ಆಯ್ತು ರೀ. ಇನ್ನೊಂದು ತನಕ ಎಷ್ಟು ತನಕ ಇದ್ದಿತ್ತಿಲ್ಲ, ಇವಾಗ ಬಂದೈತಿ. ಇನ್ನು ಅದಕ್ಕೆ ಊಟ ಹಾಕೋ ಕೆಲಸ ನೋಡಿರಿ ಮನೊಂದು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.